ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಕಡೆಯಲ್ಲಿ ಇದೀಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದಿಯಾಗಿ ಸೆಂಟ್ರಲ್ನ ಡಿಸಿಪಿ, ಎಸಿಪಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಎಲ್ಲರನ್ನೂ ಕೂಡ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಮಾಡಲಾಗಿದೆ. ಇಮ್ಮಿಡಿಯೇಟ್ ಆಗಿ FIR ದಾಖಲಾಗಿರೋ ಬಗ್ಗೆ CID ತನಿಖೆ ನಡೆಯುತ್ತೆ. ಇಡೀ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನಿಮ್ಮ ಕಡೆ ಅದಕ್ಕೂ ಕೂಡ ಆದೇಶವನ್ನು ಮಾಡಲಾಗಿದೆ. ಪ್ರಕರಣದ ಬಗ್ಗೆ ಇದುವರೆಗೂ 2 FIR ದಾಖಲಾಗಿದೆ. ಹಿಡಿಸ್ಕೊಳ್ಳೋಕೆ ಸಂತೋಷ್ ಇದ್ದಾರೆ. ಸಂತೋಷ್, ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ಹೊಣೆ ಮಾಡ್ದಂಗೆ ಕಾಣಿಸ್ತಾ ಇದೆ ಇದಕ್ಕೆ. ಯಾಕಂದರೆ ನಮಗಿರೋ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ರೆಡಿ ಇರಲಿಲ್ಲ. ಜೊತೆಗೆ ಅವರ ಸ್ಪಷ್ಟವಾದಂಥ ಸಲಹೆ ಇತ್ತು, ತುಂಬ ಜನ ಬರೋ ಚಾನ್ಸಸ್ ಇದೆ, ಆಗಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ವಿಧಾನಸೌಧ ಇದಾಗಲ್ಲ, ಬೇಡ, ಪರೇಡ್ ಅಂತೂ ಬೇಡವೇ ಬೇಡ, ಇದೆಲ್ಲ ಅವರು ಸಜೆಷನ್ಸ್ ಕೊಟ್ಟಿದ್ದರೂ ಕೂಡ ಅವ್ರು ಕೊಟ್ಟಿದ್ದ ಸಲಹೆಗಳನ್ನು ತಿರಸ್ಕರಿಸಿ ಕಾರ್ಯಕ್ರಮ ಮಾಡಿದ್ದು ಅಲ್ಲದೆ ಇದೀಗ ಆ ಡಿಪಾರ್ಟ್ಮೆಂಟಲ್ಲಿ, ಅದರಲ್ಲಿ ಎಸ್ಪೆಷಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನೇ ಅಮಾನತು ಮಾಡಿದ್ದು ಹೇಗೆ ಇದು ಅಂತ? ರಮಕಾಂತ್, ಏನಂತಂದ್ರೆ ಪ್ರಮುಖವಾಗಿ ರಾಜ್ಯ ಸರ್ಕಾರ, KSI, RCB, ಅದ್ರ ಜೊತೆಗೆ DNA ಕಾರ್ಯಕ್ರಮನ ಇವೆಂಟ್ ಮಾಡುವಂತ ಮ್ಯಾನೇಜ್ಮೆಂಟ್, ಅದ್ರ ಜೊತೆಗೆ ಪೊಲೀಸರು, ಈ 4-5 ಜನರು ಕೂಡ ಇದರಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ನಾವು ಬೆಳಗ್ಗೆಯಿಂದನೂ ಕೂಡ ಈ ಬಗ್ಗೆ ವರದಿಯನ್ನು ಮಾಡಿದ್ವಿ. ಅಂದ್ರೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಯವರು ಬೇಡ ಅಂತ ಹೇಳಿದ್ರು ಒತ್ತಾಯ ಪೂರ್ವಕವಾಗಿ ಸರ್ಕಾರದ ಮುಖಾಂತರ ಇವರು ಒತ್ತಡವನ್ನ ತಂದು ಕಾರ್ಯಕ್ರಮಕ್ಕೆ ಆದೇಶವನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಹೀಗಾಗಿ ಈ ಕಾರ್ಯಕ್ರಮವನ್ನು ಮಾಡುವಂತ ಸಂದರ್ಭ ಭದ್ರತೆ ಕೊಡುವಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, ಅಡಿಷನಲ್ ಕಮಿಷನರ್, DCP, ACP ಮತ್ತು ಇನ್ಸ್ಪೆಕ್ಟರ್, ಆ ಸಬ್ ಡಿವಿಷನ್ಗೆ ಬರುವಂತ ಅಷ್ಟು ಹಿರಿಯ ಅಧಿಕಾರಿಗಳು ಸೇರಿದಂತೆ ಒಟ್ಟು 5 ಈಗಾಗಲೇ ಅಮಾನತು ಮಾಡಿರುವಂತ ಸರ್ಕಾರ. ಅದರ ಜೊತೆಗೆ ಮತ್ತೊಂದು ಕಡೆ KSI ಇರ್ಬೋದು, DNA ಇರ್ಬೋದು, RCB ಫ್ರಾಂಚೈಸಿ ಇರ್ಬೋದು ಮತ್ತು ಸ್ಟೇಡಿಯಂನ ಇನ್ಚಾರ್ಜ್ಗಳು ಯಾರು ಇರ್ತಿದ್ರು ಇವರೆಲ್ಲರೂ ಕೂಡ ಬಂಧನ ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ. ಅದರ ಜೊತೆಗೆ ಮೈಕಲ್ ಖುನ್ನಾ ಅವರ ಒಂದು ನ್ಯಾಯಮೂರ್ತಿಗಳು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು, ಅಂದ್ರೆ ತನಿಖೆಯನ್ನ ಮಾಡಬೇಕು ಅವರ ನೇತೃತ್ವದಲ್ಲಿ ಅಂತಲೂ ಕೂಡ ಸೂಚನೆಯನ್ನು ಮಾಡಿರುವಂತದ್ದು. ಈ ಮುಖಾಂತರ ಸರ್ಕಾರಕ್ಕೆ ಆಗಿದಂತ ಭಾರಿ ಮುಖಭಂಗ ಏನಿತ್ತು, ಮುಜುಗರ ಏನಿತ್ತು, ಸರ್ಕಾರದ ಮುಂದೆ ನಿಂತು CM ಇರ್ಬೋದು, DCMಗಳೇ ಮುಂದೆ ನಿಂತು ಪ್ಲೇಯರ್ಸ್ ಗಳನ್ನ ವೆಲ್ಕಮ್ ಮಾಡಿದಿರ್ಬೋದು, ಕರ್ಕೊಂಡ್ ಬಂದಿದ್ದಿರ್ಬೋದು, ಈ ಮಿನಿಸ್ಟರ್ಗಳು, DCM ಇರ್ಬೋದು, CM ಇರ್ಬೋದು, ಸಚಿವರುಗಳ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ರು. ಇವರೆಲ್ಲರ ನಿರ್ಲಕ್ಷ್ಯಕ್ಕೆ 11 ಜನರು ಬಲಿ ಆಗ್ಬೇಕಾಯ್ತು. ಅದ್ರ ಜೊತೆಗೆ 46ಕ್ಕೂ ಅಧಿಕ ಮಂದಿ ಗಾಯವಾಗಬೇಕಾಗಿತ್ತು. ಹೀಗಾಗಿ ಸರ್ಕಾರ ಈ ದೊಡ್ಡ ಮುಜುಗರದಿಂದ ಹೊರಬರ್ಲಿಕ್ಕೆ ಬೆಂಗಳೂರು ನಗರದ, ಅಂದ್ರೆ ಇದೇ ಮೊದಲ ಬಾರಿ ಈ ರೀತಿ ಒಂದು ಆಗ್ತಿದೆ ಅಂತ ನಮ್ಗೆ ಅನ್ನಿಸ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ನಗರ ಪೊಲೀಸ್ ಆಯುಕ್ತರನ್ನೇ ತಲದಂಡವನ್ನ ಮಾಡ್ತಾ ಇರುವಂತದ್ದು. ಅನಿವಾರ್ಯವಾಗಿ ನಾವು ಮೊದಲಿಂದ ಯಾರು ಅರೆಸ್ಟ್ ಆದ್ರು? ಹಾಗಾದ್ರೆ FIR ಅಲ್ಲಿ ಆಗಿದೆಯಲ್ಲ ಸಂತೋಷ್, FIR ಅಲ್ಲಿ ಆಗಿದೆ, ಈಗ ಆಯ್ತು, ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಥರ ಜಿದ್ದಿಗೆ ಬಿದ್ದಂತೆ, ಆತುರಕ್ಕೆ ಬಿದ್ದಂತೆ ಒಂದು ಜೋಶಲ್ಲಿ ಮಾಡಿಬಿಟ್ರು, ಜನ ಸತ್ತರು. ಇದೀಗ ಇಲ್ಲಿ RCB ಅಂತಿದ್ದಾರೆ, KSI ಅಂತಿದ್ದಾರೆ, DNA ಅಂತಿದ್ದಾರೆ. ಎಷ್ಟು ಜನರು ಇದೀಗ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಇದುವರೆಗೆ ಒಬ್ಬ ವ್ಯಕ್ತಿಯನ್ನ 11 ಜನ ಬಲಿಯಾದ್ರು ಅರೆಸ್ಟ್ ಮಾಡದೇ ಇರುವಂತದ್ದು ಪೊಲೀಸ್ ಇಲಾಖೆಯ ದುರಂತ. ಅದರ ಜೊತೆಗೆ ಇಡೀ ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿ ಇದ್ರ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇದರಂತ ದುರಂತ ನಾವು ಹಿಂದೆಂದೂ ಕೂಡ ಕಾಣಿಸಿರ್ಲಿಲ್ಲ. ಇದೀಗ ಸರ್ಕಾರ ಹೇಳಿದೆ, ಆದೇಶ ಮಾಡಿದೆ ಅವ್ರನ್ನ ಬಂಧಿಸಿ ಅಂತ. ಅಂದ್ರೆ ಈಗಾಗಲೇ FIR ದಾಖಲು ಮಾಡಿದಂತ ಇನ್ಸ್ಪೆಕ್ಟರ್ ಏನಿದ್ರು, ಅವರ ACP ಏನಿದ್ರು, ಅವರ DCP ಏನಿದ್ರು, ಅಡಿಷನಲ್ ಕಮಿಷನರ್ ಏನಿದ್ರು, ಕಮಿಷನರ್, ಇಷ್ಟು ಜನ ಅಮಾನತಾಗಿದ್ದಾರೆ. ಪ್ರಕರಣವನ್ನ CIDಗೆ ಕೊಡ್ಬೇಕಾಗತ್ತೆ. ಪ್ರಕರಣವನ್ನ CIDಗೆ ಕೊಟ್ಟು CID ಮುಖಾಂತರ ಪ್ರಕರಣದ ತನಿಖೆ ಮಾಡುವಂತ ಸಾಧ್ಯತೆ ಇರುವಂತದ್ದು. CIDಗೆ ಕೊಟ್ರೆ CIDಯ ಮುಖಾಂತರ, ಅಂದ್ರೆ ಇದು ನಗರ ಪೊಲೀಸರಿಂದ ಆಗಿರುವ ಹಿನ್ನೆಲೆಯಲ್ಲಿ ಈ ನಗರ ಪೊಲೀಸರ ತನಿಖೆಯನ್ನ ಮಾಡಿದ್ರೆ ಅದರಲ್ಲಿ ಹಿರಿಯ ಅಧಿಕಾರಿಗಳ ಪ್ರಭಾವ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಅದನ್ನ CID ತನಿಖಾ ಸಂಸ್ಥೆಗೆ ಹಸ್ತಾಂತರ ಮಾಡಿ ಆ ಮುಖಾಂತರ ಒಂದು ಪ್ರಕರಣದ ತನಿಖೆನ ಮತ್ತು ಇಡೀ ಘಟನೆಗೆ ಕಾರಣಕರ್ತಕ್ಕಾದ ಆರೋಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಈಗಾಗಲೇ CM ಆದೇಶವನ್ನ ಮಾಡಿರುವಂತದ್ದು. ಅದರಂತೆ CID ಅಧಿಕಾರಿಗಳು ತತ್ಕ್ಷಣ, ಅಂದ್ರೆ ಸರ್ಕಾರದಿಂದ ಅವ್ರಿಗೊಂದು ಆದೇಶದ ಪತ್ರ ಹೋಗ್ಬೇಕಾಗತ್ತೆ. ಇಡೀ ಪ್ರಕರಣ ಏನಾಗಿದೆ, ಕಬ್ಬನ್ ಪಾರ್ಕ್ ನಲ್ಲಿ ದಾಖಲಾಗಿರುವ ಕ್ರೈಮ್ ನಂಬರ್ 123, 11 ಜನ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣರಾದವರು 3 ಸಂಸ್ಥೆಗಳ ವಿರುದ್ಧ FIR ಮಾಡಿದ್ದಾರೆ. ಇದನ್ನ ಹಸ್ತಾಂತರವನ್ನು ಮಾಡಿದ್ವಿ. ತತ್ಕ್ಷಣ ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆ ಮಾಡುವಂತೆ ಸರ್ಕಾರದಿಂದ ಯಾವಾಗ ಅಧಿಕೃತವಾಗಿ ಆದೇಶ ಹೋಗುತ್ತೆ, ತಕ್ಷಣ ಫೈಲ್ ಅನ್ನ ಟ್ರಾನ್ಸ್ಫರ್ ಆಗುತ್ತೆ. ತದನಂತರ CID ಅಧಿಕಾರಿಗಳು ಕೂಡ ಕೆಲಸವನ್ನು ಆರಂಭ ಮಾಡ್ಬೇಕಾಗತ್ತೆ. ಅದುವರೆಗೂ ಅವರು ನೇರವಾಗಿ ಎಲ್ಲೂ ಕೂಡ ಕೈಯನ್ನಾಗ್ಲಿ ಮೂಗ್ ತೋರಿಸ್ಲಿಕ್ಕೆ ಆಗೋದಿಲ್ಲ.
ಈ ಕಾರಣಕ್ಕಾಗಿ ಸಿಎಂ ಅವ್ರಿಗೆ ನೇರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಈ ಹೇಳಿಕೆಯನ್ನು ನೀಡಿರುವಂತದ್ದು. ಇಡೀ ಇದನ್ನ ಬೆಳವಣಿಗೆಗಳನ್ನ ನೋಡ್ತಾ ಬಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ತನಗಾಗಬೇಕಾಗಿದ್ದ ಮುಚ್ಚುಗರಗಳನ್ನ ಮುಚ್ಚಿಕೊಳ್ಳಿಕ್ಕೆ ಇದರಿಂದ ಜಾರಿಕೊಳ್ಳಿಕ್ಕೆ ಹಿರಿಯ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಯನ್ನ ತಲೆದಂಡವನ್ನ ಮಾಡಿ ಇದನ್ನ ಸಿಐಡಿಗೆ ಹಸ್ತಾಂತರವನ್ನ ಮಾಡ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ.